ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಗೆ ಬಂದು 5:30 ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಚನ್ನಪಟ್ಟಣ ಹತ್ರ ಇರುವ ಕೆಂಗಲ್ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ಮಾರ್ನಿಂಗ್ ಟೈಮು ಫುಲ್ಲು ಚಳಿ ಇರೋದ್ರಿಂದ ನಾನು ಫುಲ್ಲು ಪ್ಯಾಕಪ್ ಆಗಿ ಹೊರಡ್ತೀನಿ. ಎಲ್ಲೇ ಹೋದ್ರೂ ತುಂಬ ದಿನದ ಆಸೆ ಈ ಟೆಂಪಲ್ಗೆ ಹೋಗಬೇಕು ಅಂತ, ಕೆಂಗಲ್ ಹನುಮಂತರಾಯ ಟೆಂಪಲ್ ಹೋಗಬೇಕು ಅಂತ. ತುಂಬ ಸರಿ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ, ಬಟ್ ನನ್ನ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಟೈಮ್ ಪಿಕಪ್ ಆಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಇವಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಪಾರ್ಕಿಂಗ್ ಮಾಡೋಷ್ಟು ನಮಗೆ ಟೈಮ್ ಇರಲಿಲ್ಲ. ಬೇಗ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಯಾಕಂದರೆ ನಾನು 10:30 ಅಷ್ಟೊತ್ತಿಗೆ ಕಂಪ್ನಿ ರಿಪೋರ್ಟ್ ಆಗಬೇಕಿತ್ತು. ಸೊ ಹಾಗಾಗಿ ನಾವು ಇಲ್ಲೇ ಅಂಗಡಿ ಹತ್ರ ಪಾರ್ಕಿಂಗ್ ಮಾಡ್ತಾ ಇದ್ದಂಗೆ ಶಕ್ತಿ ಅಮ್ಮಂದಿರು ಕಾಣಿಸ್ಕೊಂಡ್ರು. ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ನೆಕ್ಸ್ಟ್ ವೀಕ್ ನಾನು ಹೋಗ್ತಾ ಇದ್ದೀನಿ ಟೆಂಪಲ್ಗೆ. ಅವ್ರಿಗೂ ಒಂದು ನಮಸ್ಕಾರ ಹಾಕೊಂಡು ಮುಂದೆ ಹೋದು ಒಳಗೆ ಹೋಗಕ್ಕೂ ಮುಂಚೆನೇ ಬಟ್ಟೆ ಇಕ್ಸ್ಕೊಂಡು ಹೋಗ್ಬೇಕು. ಇವ್ರು ನೋಡಿ ನಂಗೆ ನಾಮ ಇಡ್ತಾರೆ. ನಂಗೆ ನಾಮ ಬೇಡ, ಬಟ್ಟೆ ಇಡಿ ಸಾಕು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಏನೂ ಆಗಲ್ಲ ಬಟ್ಟೆ ಇಡ್ಸ್ಕೊ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನದೊಳಗೆ ಎಂಟ್ರಿ ಕೊಡೋಕ್ಕೂ ಮುಂಚೆನೇ ನಾವು ಇಲ್ಲೇ ಪೂಜೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ದೇವಸ್ಥಾನದೊಳಗೆ ಹೋಗಿ ದೇವ್ರ ಮುಂದೆ ಕಡ್ಡಿ ಕರ್ಪೂರ ಬೆಳಗಕ್ಕಾಗಲ್ಲ. ಅದಕ್ಕೆ ನಾವು ಈಚೆನೆ ದೇವ್ರಿಗೆ ಪೂಜೆನ ಸಲ್ಲಿಸ್ಬಿಡ್ತೀವಿ. ಆ ನಂತರ ದೇವಸ್ಥಾನದೊಳಗೆ ಹೋಗ್ತೀವಿ. ದೇವಸ್ಥಾನಕ್ಕೆ ಮೊದಲೇ ಸಾರಿ ಬಂದಿರೋದು, ತುಂಬ ಚೆನ್ನಾಗಿದೆ. ನನಗೇನೋ ಒಂಥರ ಪಾಸಿಟಿವ್ ಅನಿಸ್ತು ಈ ಟೆಂಪಲ್ ಬಂದಮೇಲೆ. ಇನ್ನೆಲ್ಲ ಹನುಮಾನ್ ಜಯಂತಿ ಆದ್ದರಿಂದ ಸ್ವಲ್ಪ ಕ್ಲೀನಿಂಗ್ ಬೇರೆ ಇತ್ತು ದೇವಸ್ಥಾನದಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಇವತ್ತು ಶನಿವಾರ ಆದ್ದರಿಂದ ದೇವ್ರಿಗೆ ಅಭಿಷೇಕ ಮಾಡೋದಿತ್ತು ಅಂತ ಹೇಳ್ತಾ ಇದ್ರು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ಬೇರೆ CC ಕ್ಯಾಮ್ರಾ ಅಳವಡಿಸಿದ್ರಿಂದ ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಚೆ ಬಂದು ವರಂಡನ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈ ಪ್ಲೇಸ್ನ ತೋರ್ಸೋಕ್ಕೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ ಟೀಚರ್ಸ್ ಎಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಈ ಸ್ಕೂಲ್ ಮಕ್ಕಳನ್ನೆಲ್ಲ ನೋಡ್ತಾರೆ. ನಮ್ಮ ಹಳೆ ಸ್ಕೂಲ್ ನೆನಪಾಗುತ್ತೆ, ಮತ್ತು ನಾವು ಹೋಗಿ ಟ್ರಿಪ್ಪೆಲ್ಲ ನೆನಪಾಗುತ್ತೆ. ತುಂಬ ಖುಷಿ ಆಯಿತು ನಮಗೆ. ಟ್ರಿಪ್ಪು ಸಹ ಮಾಡೋಕ್ಕಾಗಿಲ್ಲ. ನೋಡಿದ್ರೆ ನಾವು 3 ಅವರ್ಸ್ ಟ್ರಿಪ್ ಮಾಡೋದು. ಸೊ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಮ್ಮ ಹಸ್ಬೆಂಡ್ಗೂ ಕೆಲಸ ಇತ್ತು, ನಮ್ಮ ಅಣ್ಣಂಗೂ ಕೆಲಸ ಇತ್ತು, ನನಗೂ 10:30 ಅಷ್ಟಿಗೆ ನಾನು ಬ್ಯಾಂಗ್ಳೂರ್ ರೀಚ್ ಆಗಬೇಕಿತ್ತು. ಸೊ ಹಾಗಾಗಿ ಬೇಗ ರಿಟರ್ನ್ ಆದು. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಇಲ್ಲಿ ನೋಡು ರೈಲ್ವೆ ಟ್ರ್ಯಾಕ್ ಅಡ್ಡ ಬೇರೆ ನಿಂತಿದ್ದೀವಿ. ಬ್ಯಾಂಗ್ಳೂರ್ ರೀಚ್ ಆಗೋಷ್ಟರಲ್ಲಿ ತುಂಬ ತಡ ಆಗೋಯಿತು. ಸೊ ಅದಕ್ಕೆ ನಾನು ಬೈಕ್ ಎತ್ಕೊಂಡು ಡೈರೆಕ್ಟ್ ಕೆಲಸದ ಹತ್ರನೇ ಬಂದುಬಿಟ್ಟೆ. ಈಗ ಹೋಗಿ ಲಾಗಿನ್ ಆಗಬೇಕು, ಅದಕ್ಕೆ ಬೇಗ ಗಾಡಿ ನಿಲ್ಲಿಸ್ತಾ ಇದ್ದೀನಿ. ಏನಿವರು ಟಾಪ್ ಮೇಲೆ ಶರ್ಟ್ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇದು ಟೆಂಪಲ್ ಹೋಗಿದ್ನಲ್ಲ, ಸೊ ಅದಕ್ಕೆ ನಾನು ಜೀನ್ಸ್ ವೇರ್ ಮಾಡಲಿಲ್ಲ. ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ಲಾಗಿನ್ ಲಾಗೌಟ್ ಎಲ್ಲ ನನ್ನ ಮೊಬೈಲಲ್ಲೇ ಅಪ್ಡೇಟ್ ಮಾಡೋದು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.